कुकिंग ब्रीथिंग फर्स्ट फॉर्म इसको काटो कैमरामैन फोकस करो सॉरी ವೆಲ್ಕಮ್ ಬ್ಯಾಕ್ ಇಂಟರ್ವಲ್ ನ ಭೂಲಿಯಾ ಶೆಫ್ ನಿಶಾಲ್ ಇಸ್ ಬೇಕ್ ಇವತ್ತು ಸ್ಯಾಂಡ್ವಿಚ್ ಮಾಡೋಣ ನಾರ್ಮಲ್ ಇಲ್ಲಿ ಮಲ್ಟಿಗ್ರೇನ್ ಬ್ರೆಡ್ ಬ್ರೌನ್ ಬ್ರೆಡ್ ಇದು ಎರಡರಲ್ಲಿ ಯಾವ್ದು ಬೇಕೋ ಚೂಸ್ ಮಾಡಿ ನಾನು ಬ್ರೌನ್ ಬ್ರೆಡ್ ಚೂಸ್ ಮಾಡ್ತೀನಿ मल्टीग्रेन विल बी हेल्पिंग फॉर स्नैक्स दूध के साथ डुबो के खाने में मज़ा आता है ಯಾವುದು मल्टीग्रेन ನಾರ್ಮಲ್ ಟೊಮೆಟೊ ಇಸ್ ಆಲ್ರೆಡಿ ಕಟ್ಟೆಡ್ ಅದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ ಇವಾಗ ಕಿಚನ್ಗೆ ಬಂದರೆ ನೋಡಿದ್ರೆ ಆಲ್ರೆಡಿ ಕಟ್ ಮಾಡಿ ಇಕ್ಕವ್ರು ಟೊಮೆಟೊ ನಿಂಗೆ ಸರಿಯಾಗಿ ಕಟ್ ಮಾಡೋಕ್ಕೆ ಬರಲ್ಲ ಅಂತ ನಾನೇ ಮಾಡಿದೆ ಹೇಳ್ಬಿಟ್ಟ ಫಸ್ಟ್ ಕ್ಯಾಪ್ಸಿಕಮ್ ಮಧ್ಯದಲ್ಲಿ ಕಟ್ ಮಾಡೋಣ ಸೀಡಲ್ಲಿ ರೆಟ್ಟಿಗೆ ತೆಗ್ದೇ ಇಲ್ಲ ಅಸಿಸ್ಟೆಂಟ್ ಫೈನ್ ಚಾಪ್ ವೆಜಿಟೇಬಲ್ಸ್ ಮತ್ತು ಚೀಸ್ ಸ್ಪ್ರೆಡ್ ಹಾಕಿ ಸ್ಯಾಂಡ್ವಿಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಐ ಪ್ರಿಫರ್ ದ್ಯಾಟ್ ಒನ್ ನಾನು ಆ ಥರನೇ ರೆಸಿಪಿ ಶೇರ್ ಮಾಡ್ತಿದ್ದೀನಿ ಅಯ್ಯಪ್ಪ ಕಣ್ಣೂರಿ ಏನೋ ನಿಶಾಲ್ ಇದು ಶೆಫ್ ನಿಶಾಲ್ಗೆ ಕಣ್ಣೂರಿತಿದೆ ಅಂತ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಲ್ಲ ಹಾಕ್ಕೊಂಡಿದ್ಯಾ ಏನು ಮಾಡೋಕ್ಕಾಗಲ್ಲ ಇವಾಗ ಕಣ್ಣುರಿತಿಲ್ವಾ ಅದು ಸಾಸ್ ಒಂದು ನನ್ನ ಹತ್ರ ಇದೆ ಇನ್ನೊಂದು ಅವನ ಹತ್ರ ಇದೆ ಹಿ ಈಸ್ ವೆರಿ ಶೈ ನನ್ನ ಕಸಿನ್ ಚಿನ್ಮಯ್ ಹಾಸ್ಟೆಲಲ್ಲಿ ಹೋಗ್ತಾನೆ ಆಂಟಿ ಬೇಡ ಆಂಟಿ ನೀನೇನು ಮಾಡ್ತಾಯಿದ್ದೆ ಸಾಸ್ ಮಿಕ್ಸ್ ಮಾಡ್ತಿದ್ದೀನಿ ಕೆಚಪ್ ಮತ್ತು ಮಯೋನೀಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಕೆಚಪ್ ಇಷ್ಟನಾ ಮಯೋನೀಸ್ ಇಷ್ಟ ಕಮೆಂಟ್ ನನಗೆ ಐ ಪ್ರಿಫರ್ ಮಯೋನೀಸ್ ಮೋರ್ ಕೆಚಪ್ ಜಾಸ್ತಿ ಹಾಕ್ಕೊಂಡ್ರೆ ನಂಗೆ ಇಷ್ಟ ಆಗಲ್ಲ ಸ್ಪೂನ್ ತೊಗೊಂಡು ಸ್ಟಿರ್ ಮಾಡ್ಕೊಳ್ಳೋಣ ಆನಿಯನ್ ಹಾಕೊಳ್ಳೋಣ ಬೆಳಗ್ಗೆ ಜೋರು ಮಾಡ್ಕೊ ನಿಧಾನಕ್ಕೆ ತಿರ್ಗಿಸ್ಕೊಬೇಕಂತೆ ये शेफ नया नया है ಟ್ರಾನ್ಸ್ಪರೆಂಟ್ ಆದರೆ ಸಾಕು ಬ್ರೌನ್ ಆದರೂ ಸಾಕಲ್ಲ ಟ್ರಾನ್ಸ್ಪರೆಂಟ್ ಆದಮೇಲೆ ಬ್ರೌನ್ ಆಗುತ್ತಾ ಬ್ರೌನ್ ಆದಮೇಲೆ ಟ್ರಾನ್ಸ್ಪರೆಂಟ್ ಆಗುತ್ತಾ ಬ್ರೌನ್ ಆದಮೇಲೆ ಟ್ರಾನ್ಸ್ಪರೆಂಟ್ ವಾ 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 ಟ್ರಾನ್ಸ್ಪರೆಂಟ್ ಆದಮೇಲೆ ಬ್ರೌನ್ ಒಂದು ನಿಮಿಷ ಬಿಟ್ಟರೆ ಆನಿಯನ್ ಫುಲ್ಲು ಟ್ರಾನ್ಸ್ಪರೆಂಟ್ ಆಗುತ್ತೆ ಅಷ್ಟಾದರೆ ಸಾಕು ಇಷ್ಟಾದರೆ ಸಾಕು ಇನ್ನೊಂದು ನಿಮಿಷ 59, 58, 57, 56, 55, 54, 53, 52, 51, 50, 49, 48, 47, 46, 45, 44, 41, 40, 39, 38, 39, 40, 41, 32, Done. On time. Very clarity ಆಯಿತು ಕ್ಯಾಮ್ರಾದಲ್ಲಿ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಹಾಕೊಂಡಿದ್ದೀವಿ ಇದು ಸ್ಯಾಂಡ್ವಿಚಿಗೆ ಮಾತ್ರ ಯೂಸ್ ಮಾಡಬೇಕು ಅಂತ ಏನಿಲ್ಲ ಇದನ್ನು ನೀವು ಖಾಟಿ ರೋಲ್ ಮಾಡೋವಾಗ ಮತ್ತು ರೋಲ್ಸ್ ಚಪಾತಿಗೆ ಬ್ರೆಡ್ಗೆ ಬರ್ಗರ್ಗೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು ಈಗ ಸಾಸ್ ಹಾಕೋಣ ಸೀಸ್ನಿಂಗ್ ಹಾಕೋಣ ಆರಿಗ್ಯಾನೋ ಸಾಲ್ಟ್ ಹಾಕೋಣ ಸಾಲ್ಟ್ ಹಾಕ್ಲೇಬೇಕು ಇನ್ನೇನು ಮತ್ತೆ ಸಾಲ್ಟ್ ಎಷ್ಟು ಹಾಕ್ತಾ ಇದೆಯಾ ಸ್ವಾದ ಅನುಸಾರ ಅಪ್ಪ ಅದು ಉಪ್ಪು ಚಾಕ್ಲೇಟ್ ಪೌಡರ್ ಅಲ್ಲ ಎಕ್ಸ್ಕ್ಯೂಸ್ ಮೀ ಅಸಿಸ್ಟೆಂಟ್ ಪೆಪ್ಪರ್ ಯಾವ್ದು ಇದರಲ್ಲಿ ಜೀರಾ ಪೌಡರ್ ಪೆಪ್ಪರ್ ಪೌಡರ್ ಹೋಗಿ ಕುತ್ಕೋ ಫಸ್ಟ್ ಅಲ್ಲಿ ಕುತ್ಕೊಳ್ಳಲ್ಲ ಸ್ಟಾರ್ಟ್ ಮಾಡ್ತೀನಿ ಹಾಕೋದೆಲ್ಲ ಹಾಕ್ಬಿಟ್ಟು ಎತ್ತಿಕ್ಕಿಲ್ಲ ಅಂದ್ರೆ ಆಮೇಲೆ ಅನ್ಕತೆ ಮುಗೀತು ಅಷ್ಟೇ ಬಿಡ್ಬೇಕಲ್ಲ ನೋಡಿ ಎಷ್ಟು ಗಲೀಜು ಮಾಡಿದ್ಯಾ ನಿಶಾಲ್ ಆಯಿತಾ ಸ್ಟಫಿಂಗ್ ರೆಡಿ ನೀರೆಲ್ಲ ಹಿಂಗೋವರೆಗೂ ಒಂಚೂರು ಫ್ರೈ ಮಾಡಿಕೊಂಡ್ರೆ ಸಾಕು ಆಯಿತಾ ಟೊಮೆಟೊ ಎಲ್ಲ ಇನ್ನು ಫುಲ್ಲು ಬೇಯಬೇಕು ಅಂತ ಏನಿಲ್ಲ ಸುಮ್ಮನೆ assembling time. I will just assemble.
ಸ್ಯಾಂಡ್ವಿಚ್ ಅಸೆಂಬಲ್. ಇನ್ನ ನೋಡು ಕಟ್ ಮಾಡಿದ್ರೆ ಆಯ್ತು. ಫೀಲಿಂಗ್ ಹಾಕೋಣ. ಸ್ಟಫಿಂಗ್ ಫಿಲ್ಲಿಂಗ್ ಅಲ್ಲ. ಕೂತ್ಕೊಳ್ಳ ಸುಮ್ಮನೆ ಅಲ್ಲಿ. ಸ್ಪ್ರೆಡ್ ತಿನ್ಮೇಲೆಲ್ಲ ಸ್ಪ್ರೆಡ್ ಆಗತ್ತಾನೆ. ಕೂತ್ಕೋ ಎಲ್ಲ ಕೂತ್ಕೋ ಒಂದು ಕೇಡ ಹೇಳ್ಕೊಂಡು ಕೂತ್ಕೊಂತಾನೆ. ಒಂದೇ ಕಡೆ ಟೇಸ್ಟ್ ಬರುತ್ತೆ. ಬರುತ್ತೆ. ಹೊಯ್ ಹೊಯ್. ಅದಕ್ಕೂ ಹಾಕು. ಎರಡು ಸ್ಯಾಂಡ್ವಿಚ್ ಮಾಡಿದ್ದೀನಿ. ಈಗ ಗ್ರಿಲ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಗ್ರಿಲ್ಲಿಂಗ್ ಮಷಿನ್ ಇಲ್ಲ ಅಂದ್ರೆ ತವಾ ಪ್ಯಾನಲ್ಲೂ ತವಾ. ಇಡು. ಸ್ಯಾಂಡ್ವಿಚ್ ಮಷೀನಲ್ಲಿ ಇಟ್ಟು ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡ್ಕೊಳ್ಳೋಣ. ಟೀಕೆ ಆನ್. ಆನ್. ನಿಮ್ಮ ಹತ್ರ ಮಷೀನ್ ಇದ್ರೆ ಇಲ್ಲಿ ಗ್ರೀನ್ ಲೈಟ್ ಮಷೀನಲ್ಲಿ ಸೈಡಲ್ಲಿ ಕಟ್ ಮಾಡೋದು ಬೇಡ, ಅದೇ ಕಟ್ಟಾಗಿ ಬರುತ್ತೆ. ನೀವು ಹಿಂಗಂದ್ರೆ ಬರುತ್ತೆ. ನೀವು ತವಾಲ್ ಮಾಡ್ತಿದ್ದೀರಾ, ತವಾಲಿ ಇಲ್ಲ ಪ್ಯಾನಲ್ ಮಾಡ್ತಿದ್ದೀರಾ ಅಂದರೆ ನೈಫಿಂದ ಟ್ರಯಾಂಗಲ್ ಕಟ್ ಮಾಡ್ಕೊಳ್ಳಿ. ಚಾಕು ಬೇಕಾ? ಸಾಕು ನಿಶಾಲ್, ಅದು ಇದು ವಾ, ಫುಲ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದೈತೆ ಅನ್ಸುತ್ತೆ. ನಿಶಾ ಫುಲ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದಲ್ಲ. ಎಸ್. ಮೊನ್ನೆ ನೂಡಲ್ಸ್ ತಿಂದ್ಬಿಟ್ಟು 3 ದಿನ ಪ್ರಜ್ಞೆ ತಪ್ಪಿ ಬಿದ್ದೋಗಿದ್ದೆ. ಲೇ 2 ಸಲ ಹಾಕಿಸ್ಕೊಂಡು ತಿಂದಿದ್ದಲ್ಲ. ಅದನ್ನು ಚಾಕುನೇ ಬೇಕಾ? ಬಿಸಿ ಇದೆಯಾ? ನಾವು ಮೇದಾ ಬ್ರೆಡ್, ಪ್ಲೇನ್ ಬ್ರೆಡ್, ನಾವು ಬ್ರೌನ್ ಬ್ರೆಡ್ ಯೂಸ್ ಮಾಡಿದ್ದೀವಿ. ಇಟ್ಸ್ ಮೋರ್ ಹೆಲ್ತಿ. ಬಿಸಿಲ